ಮತ್ತು ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಮನದಾಳದ ಮಾತನ್ನ ಇವತ್ತು ಕೇಳಲಿಕ್ಕೆ ಅಂತೇಳಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಇವತ್ತು ಬಂದಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಸಭೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ರಾಜಾಜಿನಗರ ಕ್ಷೇತ್ರದ ಎಲ್ಲರ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಈ ಭಾಗದ ಜನನಾಯಕರಾಗಿರ್ತಕ್ಕಂಥ ಶ್ರೀಯುತ ಮುನ್ರಾಜ್ ಅವರೇ, ವಿಕ್ರಮ್ ಮುನ್ರಾಜ್ ಅವರೇ, ಯುವ ನಾಯಕರಾಗಿರ್ತಕ್ಕಂಥ ಸಂಜಯ್ ಅವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರವೀಣ್ ಅವರೇ, ಗಿರೀಶ್ ಗೌಡ್ರೆ ಹಾಗೂ ಹೋಗೋದಿಲ್ಲ, ನಾವು ನರೇಂದ್ರ ಮೋದಿ ಅವರ ಮನದಾಳದ ಮಾತುಗಳನ್ನ ಇವತ್ತು ಕೇಳಿದ್ವಿ. 135ನೇ ಒಂದು ಸಂಚಿಕೆ. ಒಬ್ಬರು ವಿಶ್ವ ನಾಯಕ ಇಷ್ಟರ ಮಟ್ಟಿಗೆ ಸಮಯವನ್ನ ಇಟ್ಕೊಂಡು ಯಾರು ಒಬ್ಬ ಎಲೆಮನೆ ಕಾಯಿನಂತೆ ಅವನ ಜೀವನದಲ್ಲಿ ಸಮಾಜಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ದೇಶದಲ್ಲಿ ಏನೇನು ಹೊಸ ಆವಿಷ್ಕಾರಗಳು ನಡೆದಿದೆ ಅಥವಾ ಏನಾದರೂ ಹೊಸ ಅನುಭವಗಳಾಗಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಪ್ರೇರಿತ ಇಲ್ಲದೇನೆ ನಮ್ಮ ಮಧ್ಯದಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ಮನ್ ಕಿ ಬಾತ್ ಮೂಲಕ ನಮ್ಮೆಲ್ಲರಿಗೂ ಪ್ರೇರಣೆಯನ್ನ ಕೊಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಕೂಡ ಬಹಳ ವಿಷಯಗಳನ್ನ ಹಂಚಿಕೊಂಡ್ರು. ಇವತ್ತೆಲ್ಲ ನಾವು ಕೇಳಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮುನ್ರಾಜ್ ಅವರು ಈ ರೀತಿ ಮಾಡಿರ್ತಕ್ಕಂಥದ್ದು ನಾನು ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥದ್ದು. ಫ್ಲೆಕ್ಸ್ ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಯಾರು ಇವತ್ತು ಪದಾಧಿಕಾರಿಗಳಾಗಿ ಇವತ್ತು ಜವಾಬ್ದಾರಿಯನ್ನ ಪಡ್ಕೊಳ್ತಾ ಇದ್ದಾರೆ, ಅಷ್ಟೋ ಜನರ ಹೆಸರನ್ನ ಇವತ್ತು ನಮೂದಿಸ್ಕೊಂಡು ಅವರಿಗೆ ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ಯಾರ್ಯಾರು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅಷ್ಟೋ ಜನಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮತ್ತೆ ಅಷ್ಟೇ ಜವಾಬ್ದಾರಿ ಕೂಡ ನಿಮ್ಮ ಹೆಗಲ ಮೇಲಿದೆ. ಯಾಕೆಂತಂದ್ರೆ ನಮ್ಮ ಪಕ್ಷದ ಒಂದು ಮುಖವಾಣಿ ನೀವು ಆಗ್ತೀರಾ. ನಾವು ಪ್ರತಿಯೊಬ್ಬ ಮನೆಗೂ ಕೂಡ ಸುರೇಶ್ ಕುಮಾರ್ ಅವರಾಗಿರ್ಬೋದು, ಪಿ.ಸಿ. ಮೋಹನ್ ಅವರಾಗಿರ್ಬೋದು, ಮುನ್ರಾಜು ಅವರಾಗಿರ್ಬೋದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ನಿಮ್ಮ ಮೂಲಕ ನೀವುಗಳು ನರೇಂದ್ರ ಮೋದಿ ಅವರ ಒಂದು ಚರಿತ್ರೆಯನ್ನ ಮತ್ತೆ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ, ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಒಳ್ಳೆಯ ಶಾಸಕಾಂಗದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಏನೇ ಇದ್ರು ಕೂಡ ಅದನ್ನ ಜನಮಟ್ಟಕ್ಕೆ ಬೂತ್ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ನೀವು ಯಾರು ಕಾರ್ಯಕರ್ತರು ಇವತ್ತು ಜವಾಬ್ದಾರಿಯನ್ನ ತಗೊಂಡಿದ್ದೀರಾ, ನೀವು ಸೇತುವೆಯಾಗಿ ನಿಂತ್ಕೋಬೇಕು, ನೀವು ಅವರ ಮನಸ್ಸಿಗೆ ಮುಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸಿ, ನನಗೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನಿಮ್ಮೆಲ್ಲರ ಜೊತೆಗೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ.